ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿದಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಿನ್ನೆ ಮತ್ತೆ ಮೊನ್ನೆ ನಮ್ಮನ್ನ ಬೆರಗಿನಲ್ಲಿ ಕೆಡವಿದ ಯಜುರ್ವೇದದ ಬ್ರಾಹ್ಮಣಾರಣ್ಯಕಗಳ ಬಗ್ಗೆ ನಾವು ನೋಡಿದೆವು. ಯಜುರ್ವೇದ ವಿಶೇಷತಃ ಕ್ಷತ್ರಿಯರಿಗೆ ವಿಹಿತ. ಯಾಕೆಂದರೆ ಯಜುರ್ವೇದದ ಉಪವೇದ ಧನುರ್ವೇದ. ಏನಾಗಿದೆ, 4 ವೇದಗಳಿದೆ. ಋಗ್ವೇದ, ಅದರ ಉಪವೇದ ಆಯುರ್ವೇದ. ಯಜುರ್ವೇದದ ಉಪವೇದ ಧನುರ್ವೇದ, ಸಾಮವೇದದ ಉಪವೇದ ಸಂಗೀತ, ಅಥರ್ವವೇದದ ಉಪವೇದ ಯಂತ್ರವೇದ. ನೀವು ಸ್ವಲ್ಪ ನೆನಪಿನ ನೆನಪಿನ ಗಾಜನ್ನು ಸ್ವಚ್ಛ ಮಾಡಿಕೊಂಡ್ರೆ ಒಂದು ವಿಷಯ ಗೊತ್ತಾಗುತ್ತೆ. ಆರಂಭದಲ್ಲಿ ಭೀಷ್ಮಾಚಾರ್ಯರಿಗೆ ಧರ್ಮರಾಜ ಒಂದು ಪ್ರಶ್ನೆ ಕೇಳ್ತಾನೆ. ನೋಡಿ, ಅಥರ್ವ ವೇದವನ್ನೇ ಯಾಕೆ ಪುರೋಹಿತರು ಬಳಸ್ತಾರೆ ರಾಜರಿಗಾಗುವಾಗ? ಆಗ ಅವರೊಂದು ಉತ್ತರ ಹೇಳ್ತಾರೆ, ಋಗ್ವೇದ, ಯಜುರ್ವೇದ, ಸಾಮವೇದ ಇವು ಅಧ್ಯಾತ್ಮ ಪರವಾಗಿ ತೆರ್ಕೊಳ್ಳುತ್ತೆ. ಅದೇ ಅಥರ್ವ ವೇದ ಏನಿದೆ, ರಾಜನೀತಿ, ಅಭಿಚಾರ, ಶತ್ರುನಾಶ ಮೊದಲಾದವುಗಳಲ್ಲಿ ತೆರ್ಕೊಳ್ಳುತ್ತೆ ಅಂತ. ಹಾಗಾದ್ರೆ ಅಥರ್ವ ವೇದಕ್ಕೆ ಅಧ್ಯಾತ್ಮಾರ್ಥ ಇಲ್ವೇನು? ಇದೆ, ಆದರೆ ಅದು ಅಭಿವ್ಯಕ್ತ ಆಗಲ್ಲ, ಸ್ಪಷ್ಟವಾಗಿ ಗೊತ್ತಾಗಲ್ಲ. ರಾಜರಿಗೆಲ್ಲ ಶಾಂತಿಕರ್ಮ ಪುಷ್ಟಿಕರ್ಮಗಳನ್ನು ಮಾಡೋದು ಅಥರ್ವ ವೇದದಿಂದ, ಆದರೆ ರಾಜರ ಅನುಷ್ಠಾನ ಮಾಡೋದು ಯಜುರ್ವೇದದಿಂದ. ಅದಕ್ಕಾಗಿಯೇ ಸುಂದರಕಾಂಡದಲ್ಲಿ ಯಜುರ್ವೇದ ವಿನೀತಃ ಅಂತ ಹೇಳಿ ರಾಮನಿಗೆ ಹೇಳ್ತಾನೆ. ಯಜುರ್ವೇದ ವಿನೀತ ಯಾಕೆ ಅಂದರೆ ಯಜುರ್ವೇದ ಮತ್ತು ಧನುರ್ವೇದಗಳನ್ನು ಗುರುಗಳಿಂದ ಕ್ರಮವಾಗಿ ಅಭ್ಯಾಸ ಮಾಡಿದವ ಅಂತ. ಆ ಯಜುರ್ವೇದದ ಬೆರಗು ಬೆಜ್ಜರಗೊಳಿಸುವ ಆ 4 ಮೋರೆಗಳು, ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಅವುಗಳನ್ನು ನಾವು ನೋಡಿದೆವು. ಈಗ ಆ ಶತಪಥ ಬ್ರಾಹ್ಮಣವನ್ನು ಅಧ್ಯಯನ ಮಾಡಿ ಶತಪಥ ಬ್ರಾಹ್ಮಣದ ಆಳವನ್ನು ಕಂಡ ಯಾಜ್ಞವಲ್ಕ್ಯನಿಗೆ ಪ್ರಶ್ನೆ ಮಾಡಿದ ವಿಶ್ವಾವಸು ಅನ್ನುವ ಗಂಧರ್ವ ಸುಮಾರು ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದ. ಅದೆಲ್ಲವನ್ನು ಇಲ್ಲಿ ಸ್ಥೂಲವಾಗಿ ಪರಿಚಯಿಸುತ್ತಾರೆ. ಸುಮಾರು 25 ಪ್ರಶ್ನಂ 24 ಪ್ರಶ್ನೆಗಳನ್ನು ಅವನು ಹಾಕಿದ್ದ ವಿಶ್ವಾವಸು ಗಂಧರ್ವ. ವಿಶ್ವ ಅಂದ್ರೆ ಏನು, ಪುರುಷ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ಏನು, ಮಿತ್ರ ಅಂದ್ರೆ ಏನು, ವರುಣ ಅಂದ್ರೆ ಏನು, ಜ್ಞಾನ, ಜ್ಞೇಯ, ಅಜ್ಞಾನ, ತಪಸ್ಸು, ಅತಪಸ್ಸು, ಸೂರ್ಯ, ಅತಿಸೂರ್ಯ, ವಿದ್ಯಾ, ಅವಿದ್ಯ, ವೇದ್ಯ, ಅವೇದ್ಯ, ಅಚಲ, ಚಲ, ಅಪೂರ್ವ, ಅಕ್ಷಯ, ಕ್ಷೇಮ್ಯ, ಈ ತರಹ 24 ಪ್ರಶ್ನೆಗಳು. ಅದನ್ನ ಅವರು ಒಂದೊಂದಾಗಿ ಅನುವಾದ ಮಾಡಿಕೊಂಡು ಉತ್ತರ ಕೊಡ್ತಾರೆ. ವಿಶ್ವ ವಿಶ್ವೇತಿ ಯದಿದಂ
ಗಂಧರ್ವೇಂದ್ರಾನುಪೃಚ್ಛಸಿ ವಿಶ್ವಾವ್ಯಕ್ತಂ ಪರಂ ವಿದ್ಯಾತ್ ಭೂತಭವ್ಯ ಭಯಂಕರಂ. ನೋಡು, ವಿಶ್ವ ಮತ್ತೆ ಅವಿಶ್ವ ಅಂದ್ರೆ ಯಾವುದು ಅಂತ ನೀನು ಪ್ರಶ್ನೆ ಕೇಳಿದ್ದಿ ಗಂಧರ್ವನೇ. ವಿಶ್ವ ಅವ್ಯಕ್ತಂ ಪರಂ ವಿದ್ಯಾತ್. ವಿಶ್ವ ಅಂದ್ರೆ ಅತ್ಯಂತ ನಮಗೆ ಪೂರ್ತಿಯಾಗಿ ತೆರೆದುಕೊಳ್ಳದ ವಸ್ತುವನ್ನು ವಿಶ್ವ ಅಂತ ಕರಿತೇವೆ. ವಿಶ್ವ ಅವ್ಯಕ್ತಂ ಪರಂ ವಿದ್ಯಾತ್. ನೀವು ಎಷ್ಟೇ ಇದ್ರೂ ಕೂಡ ಯಟ್ ಟು ಬಿ ಅನ್ಕವರ್ಡ್ ಅಂತ ಏನಿದೆ, ದಟ್ಸ್ ಕಾಲ್ಡ್ ವಿಶ್ವ. ವಿಶ್ವ ಅವ್ಯಕ್ತಂ ಪರಂ ವಿದ್ಯಾತ್ ಭೂತ ಭವ್ಯ ಭಯಂಕರಂ. ಅದು ಹಿಂದಾಗಲಿರುವವರಿಗೂ ಮುಂದಾಗಲಿರುವವರಿಗೂ ಅದು ಭಯಂಕರವೇ. ಅದು ತ್ರಿಗುಣಂ ಗುಣಕರ್ತೃತ್ವಾತ್. ಒಟ್ಟಾರೆ ವಿಶ್ವ ಅಂತ ಹೇಳಿದ್ರೆ 3 ಗುಣಗಳ ನಿರಂತರವಾದ ನಡೆ. ವಿಶೇಷತಃ ಶ್ವಯತಿ, ವಿಶಿಷ್ಟತೆಯ ಶ್ವಯತಿ ಗಚ್ಚತಿ ಅನ್ನುವ ಧಾತುವಿನಿಂದ ನಮಗೆ ಇರುವಂಥದ್ದು ವಿಶ್ವ ಅಂತ. ವಿಭಿನ್ನತೆಯ ಶ್ವಂ, ನಿರಂತರವಾಗಿ ನಡೆಯುವಂಥದ್ದು ಅಂತ. ಅದರಿಂದಾಗಿ ವಿಶ್ವ. ಅದರಿಂದಾಗಿ ಇದು ವಿಶ್ವ. ಅವಿಶ್ವ ಅಂದ್ರೆ ಯಾರು? ವಿಶ್ವಾನ್ಯೋ ನಿಷ್ಕಳಸ್ತಥಾ. ಈ ಜಗತ್ತಿನಿಂದ ಭಿನ್ನವಾಗಿರುವ ನಿಷ್ಕಲ ಅಂತ. ಕಲಾ ಅಂತ ಹೇಳಿದ್ರೆ ಜೀವ. ಷೋಡಶಿ ಕಲಾ, 16ನೆಯ ಕಲೆ ಏನಿದೆ ಅದು ಜೀವ. ನಿಷ್ಕಲ ಅಂತಂದ್ರೆ ಶುದ್ಧ ಜೀವ ಅಂತ. ಯಾರು? ದೇವರು. ಅವನು ಕಲಾ ಅಲ್ಲ, ದೇವರಲ್ಲ, ಇದು ಜೀವನಲ್ಲ ಅಂತ. ವಿಶ್ವಸ್ತಥೈವ ಮಿಥುನಂ ಏವಮೇವಾನುದೃಶ್ಯತೆ. ಇನ್ನು ಈ ವಿಶ್ವ ಅಂತಂದ್ರೆ ಮಿಥುನ, 2ರ ಜೋಡಿ. ಜೀವ ಹಾಗೂ ಜಡ ಸೇರಿದರೆ ವಿಶ್ವ. ಜಡದೊಂದಿಗೆ ಬೆರೆಯದ ದೇವರು ಅವಿಶ್ವ. ನೀನು ಕೇಳಿದೆಯಲ್ಲ ವಿಶ್ವ ಅಂದ್ರೆ ಏನು ಅಂತ. ಇದೆ. ತಥೈವ ಮಿತ್ರಂ ಪುರುಷಂ ವರುಣಂ ಪ್ರಕೃತಿಂ ತಥಾ. ಇನ್ನು ಮಿತ್ರ ಮತ್ತೆ ವರುಣ ಅಂದ್ರೆ ಏನು ಅಂತ ಕೇಳಿದೆ. ಮಿತ್ರ ವರುಣ ಅಂದ್ರೆ ನಮಗೆ ಸಾಮಾನ್ಯವಾಗಿ ದೇವತೆಗಳು. ಮಿತ್ರ ಅಂದ್ರೆ ಸಂಕಲ್ಪದ ದೇವತೆ. ವರುಣ ಅಂತ ಹೇಳಿದರೆ ಧ್ಯಾನದ ದೇವತೆ. ಆದರೆ ಇಲ್ಲಿ ವಿಶ್ವಾವಸು ಗಂಧರ್ವ ಕೇಳುವ ಪ್ರಶ್ನೆ ಬೇರೆ ರೀತಿ. ಆ ಪ್ರಶ್ನೆಗೆ ತಕ್ಕ ಹಾಗೆ ಉತ್ತರ ಕೊಡ್ತಾ ಇದ್ದಾರೆ. ತಥೈವ ಮಿತ್ರಂ ಪುರುಷಂ ವರುಣಂ ಪ್ರಕೃತಿಂ ತಥಾ. ಮಿತ್ರ ಅಂದ್ರೆ ಪುರುಷ, ಜೀವ ಅಥವಾ ಪರಮಾತ್ಮ. ಜೀವ ಹೇಗೆ? ಇದೆಲ್ಲ ಬೇರೆ ಬೇರೆ ಪರಿಭಾಷೆಗಳು. ಇದನ್ನೆಲ್ಲ ನೀವು ಬೇರೆ ಕಡೆಗೆ ಅನ್ವಯ ಮಾಡ್ಕೊಳ್ಳಿಕ್ಕಾಗಲ್ಲ. ಇಲ್ಲಿ ಮಾತ್ರ ಹೀಗೆ ತಿಳ್ಕೊಳ್ಬೇಕು. ಜಗತ್ತನ್ನ, ಜೀವರನ್ನ, ದೇವರನ್ನ ಏನಂತ ಕರೆದ್ರು? ಮಿತ್ರ ಅಂತ ಕರೆದ್ರು. ಜೀವರನ್ನ ಮತ್ತೆ ದೇವರನ್ನ. ಯಾಕೆ? ಮಿಥ್ಯಾತ್ರಾಯತೆ, ತಿಳುವಳಿಕೆ ಇರುವುದರಿಂದ ರಕ್ಷಿತನಾಗ್ತಾನೆ. ನಮಗೆ ಇರುವ ಏಕೈಕ ರಕ್ಷಣೆ ಅಂತಂದ್ರೆ ತಿಳುವಳಿಕೆ. ತಿಳುವಳಿಕೆಯನ್ನ ಏನಂತ ಕರೀತಾರೆ? ಮಿತಿ. ಆ ಮಿತಿಯೇ ನಮಗೆ ರಕ್ಷಕ, ಕವಚ, ಮೈಗಾಪು. ಅರಿವು ಎಂಬ ಕಾಪು, ಅರಿವುಗಾಪು. ಪ್ರಜ್ಞೆ ಅನ್ನೋದೇ ನಮ್ಮನ್ನ ರಕ್ಷಣೆ ಮಾಡಲಿಕ್ಕಿರುವ ಸಾಧನ. ದೇವರನ್ನ ತಿಳಿದುಕೊಂಡ್ರೆ ರಕ್ಷಣೆ. ಈ ಲೋಕದಲ್ಲಿ ಬೇರೆ ಬೇರೆ ಇದರಿಂದ ರಕ್ಷಣೆ ಮಾಡ್ಕೊಳ್ತೇವೆ ನಾವು. ಚಳಿಯಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮನೆಯನ್ನ ಹೀಗೆ ಕಟ್ಟಬೇಕು ಅಂತ ಅಂದುಕೊಂಡಿಲ್ವೇ? ಅದರಿಂದಾಗಿ ತಿಳುವಳಿಕೆಯಿಂದ ರಕ್ಷಿಸಲ್ಪಡುವವ ಜೀವ ಮಿತ್ರ. ಇನ್ನು ದೇವರು ಮಿತ್ರ. ಯಾಕೆ?
ಮಿಥ್ಯಾತ್ರಾತಿ, ಬೇರೆಯವರ ತಿಳುವಳಿಕೆಯಿಂದ ಆರಾಧ್ಯನಾಗಿ ಅವರನ್ನು ರಕ್ಷಣೆ ಮಾಡ್ತಾನೆ. ಹೀಗಾಗಿ ದೇವರು ಮಿತ್ರ. ಹೀಗಾಗಿ ಮಿತ್ರ ಅಂದರೆ ಇಬ್ಬರು, ಜೀವ ಮತ್ತು ದೇವರು. ವರುಣಂ ಪ್ರಕೃತಿಂ ತಥಾ, ವರುಣ ಅಂದರೆ ನಮ್ಮನ್ನು ಆವರಿಸುವಂಥದ್ದು. ಏನೇ ಇದ್ರೂ ಪ್ರಕೃತಿಯ ಆವರಣ ಇರುತ್ತೆ, ಯಾವಾಗಲೂ ನಮ್ಮನ್ನು ಪ್ರಕೃತಿ ಆವರಿಸಿರುತ್ತೆ. ಅದರಿಂದಾಗಿ ಪ್ರಕೃತಿಯನ್ನು ವರುಣ ಅಂತ ಅಂದರೆ ಅವನು ಆ ಇಂಟೆನ್ಷನ್ ಇಟ್ಕೊಂಡು ಕೇಳಿದಾಗ ಯಾಜ್ಞವಲ್ಕ್ಯರು ಆ ಇಂಟೆನ್ಷನ್ನಿನ ಮೂಲಕ ಅದನ್ನು ತಿಳ್ಕೊಂಡು ಅದಕ್ಕೆ ಉತ್ತರ ಕೊಟ್ಟರು. ಜ್ಞಾನಂತು ಪ್ರಕೃತಿಂ ಪ್ರಾಹು ಜ್ಞೇಯಂ ನಿಷ್ಕಲಮೇವ ಚ ಅಜ್ಞಶ್ಚ ಪುರುಷಸ್ತಸ್ಮಾತ್ ಜ್ಞಶ್ಚ ನಿಷ್ಕಲ ಉಚ್ಯತೆ. ಅದರಿಂದಾಗಿ ಒಟ್ಟಾರೆ ನೀವು ನೋಡೋದಾದರೆ ಜ್ಞಾನ ಅಂದರೆ ಪ್ರಕೃತಿ, ಜ್ಞೇಯ ಅಂದರೆ ಪರಮಾತ್ಮ, ತಿಳಿಯಲೇಬೇಕಾದವನು. ಅಜ್ಞಶ್ಚ ಪುರುಷಸ್ತಸ್ಮಾತ್, ಜೀವ ಏನಿದ್ದಾನೆ ಅವನು ಅಜ್ಞ, ಅದರಿಂದಾಗಿ ದೇಹದ ಒಳಗಡೆ ಇರ್ತಾನೆ. ಜ್ಞಶ್ಚ ನಿಷ್ಕಲ ಉಚ್ಯತೆ, ದೇವರು ತಿಳಿದವ, ಅವನ ಅರಿವು ಸ್ವತಂತ್ರ, ಅದರಿಂದಾಗಿ ದೇವರನ್ನ ಜ್ಞ, ತಿಳಿದವ ಅಂತ ಕರೀತಾರೆ. ಕಸ್ತಪ ಅತಪ ಪ್ರೋಕ್ತಃ ಕೋಸೌ ಪುರುಷ ಉಚ್ಯತೆ ತಪಾ ಪ್ರಕೃತಿರಿತ್ಯಾಹು ಅತಪ ನಿಷ್ಕಲ ಸ್ಮೃತಃ. ಇನ್ನು ತಪ ಯಾವುದು ಅತಪ ಯಾವುದು ಅಂತ ಈ ಪರಿಭಾಷೆ, ಈ ಶಬ್ದವನ್ನು ನಾವು ಬೇರೆ ಕಡೆ ಕಾಣಲ್ಲ, ಬೇರೆ ಯಾವ ಬ್ರಾಹ್ಮಣದಲ್ಲಿಯೂ ಕಾಣಲ್ಲ. ತಪಾಹ ಅಂತ ಹೇಳಿ ಸಕಾರಾಂತವಾದ ಪುಲ್ಲಿಂಗ, ತಪಾಹ. ಈ ತಪಾಹ ಅನ್ನೋದನ್ನ ತಾಪಹ ಅಂತ ಹೇಳಿ ಕರೀತಾರೆ. ಇವಾಗ ಬಾಲ ಅಂತ ಇದ್ದ ಹಾಗೆ, ಬಾಲ ಅಂದ್ರೇನು? ಬಲವಿಲ್ಲದವ, ಅಬಲ. ಬ ಅನ್ನೋದು ಬಾದ ಹಿಂದ್ಗಡೆ ಇರದೆ ಬಾದ ಮುಂದ್ಗಡೆ ಬರುತ್ತೆ. ಅಬಲ ಅಂದ್ರೆ ತಿಳುವಳಿಕೆ ಮತ್ತೆ ದೇಹದ ಬಲವಿರದವ, ಅಬಲ. ಆ ಅನ್ನೋದೇನ್ ಮಾಡಿತು, ಬಕಾರದ ಮುಂದೆ ಬಂತು, ಅವಾಗೇನಾಯ್ತು, ಬಾಲ ಅಂತಾಯ್ತು. ಬಾಲ ಅಂದ್ರೆ ಜ್ಞಾನದಿಂದ ದುರ್ಬಲ, ದೇಹದಿಂದ ದುರ್ಬಲ ಅಂತಾಯ್ತು. ಹಾಗೆ ತಪಾಹ ಅನ್ನೋದು ತಾಪಹ. ತಾಪಹ ಅಂತಂದ್ರೆ ಬಿಸಿ. ಆ ಬಿಸಿ ಯಾವುದು? ಪ್ರಕೃತಿ. ನಮ್ಮನ್ನ ಹುಟ್ಟಿದ್ರೆ ಸಾಕು ಪ್ರಚೋದನೆ ಮಾಡಿಬಿಡುತ್ತೆ. ಕೃಷ್ಣ ಗೀತೆಯಲ್ಲಿ ಹೇಳಿಲ್ವೇ, ಯದಹಂಕಾರಮಾಶ್ರಿತ್ಯ ನಯೋತ್ಸ ಇತಿ ಮನ್ಯತೆ ಮಿಥ್ಯೈಷ ವ್ಯವಸಾಯಸ್ಥೆ ಪ್ರಕೃತಿ ಸ್ವಾಂ ನಿಯೋಕ್ಷ್ಯತಿ ಇಂದ ದೇವರು 17ನೇ ಅಧ್ಯಾಯದಲ್ಲಿ, ಎಲ್ಲೋ ಒಟ್ಟು 17-18ರಲ್ಲಿ ಕಾಣುತ್ತೆ. ಯದಹಂಕಾರಮಾಶ್ರಿತ್ಯ, ಏನನ್ಕೊಂಡಿದ್ದೀನಿ ನೀನು? ನಾನು ಯುದ್ಧ ಮಾಡೋದಿಲ್ಲ, ಮಾಡದೇ ಇರಲಿಕ್ಕೆ ನಾನು ಸ್ವತಂತ್ರ, ಐ ಆಮ್ ಸೆಲ್ಫ್ ಡಿಪೆಂಡೆಂಟ್ ಟು ಅಂಡು ಅಂತ ಅನ್ಕೊಂಡಿದ್ದೇನೆ ನೀನು. ಯು ಮಸ್ಟ್ ಡೂ ಇಟ್. ಯಾಕೆಂದ್ರೆ ಪ್ರಕೃತಿ ಸ್ವಾಂ ನಿಯೋಕ್ಷ್ಯತಿ ಯತ್ ಅಹಂಕಾರಮಾಶ್ರಿತ್ಯ ನಯೋತ್ಸ್ಯ ಇತಿ ಮನ್ಯಸೆ. ಅಹಂಕಾರವನ್ನ ಇಟ್ಟುಕೊಂಡು, ಅಂದ್ರೆ ಇಲ್ಲದ ಸ್ವತಂತ್ರ ಅನ್ನುವ ಗುಣವನ್ನ ನೀನು ಅಂದುಕೊಂಡು ಯುದ್ಧ ಮಾಡೋದಿಲ್ಲ ಅಂತ ನೀನು, ಐ ಡೋಂಟ್ ಫೈಟ್ ಅಂತ ನೀನು ಅನ್ಕೊಳ್ತಾ ಇದ್ದೀ. ನೀನ್ ಯಾರು ತೀರ್ಮಾನ ಮಾಡಲಿಕ್ಕೆ? ಯಾರು ನೀನು ತೀರ್ಮಾನ ಮಾಡಲಿಕ್ಕೆ? ಮಿಥ್ಯೈಷ ವ್ಯವಸಾಯಸ್ಥೆ. ವ್ಯವಸಾಯ ಅಂದ್ರೆ ನಿಶ್ಚಯ. ಮಿಥ್ಯೈಷ ವ್ಯವಸಾಯ, ನಿನ್ನ ನಿಶ್ಚಯ ವ್ಯರ್ಥ. ಮಿಥ್ಯ ಅಂದ್ರೆ ಸುಳ್ಳು ಅಂತಲ್ಲ, ವ್ಯರ್ಥ. ಪ್ರಕೃತಿ ಸ್ವಾಂ ನಿಯೋಕ್ಷತಿ, ಪ್ರಕೃತಿ ನಿನ್ನನ್ನ ತೊಡಗಿಸುತ್ತದೆ ಅಂದ ದೇವರು. ಅದೇ ಇಲ್ಲಿ ತಾಪ. ತಾಪ ಅಂದ್ರೆ ಏನು? ನಿನ್ನ ಕ್ರಿಯೆಗಳಿಗೆ ಕಾವು ಕೊಡುತ್ತೆ, ನಿನ್ನ ಮನಸ್ಸಿಗೆ ಕಾವು ಕೊಡುತ್ತೆ. ಅದರಿಂದಾಗಿ ತಾಪವೇ ಪ್ರಕೃತಿ. ಅತಪ ನಿಷ್ಕಲ ಸ್ಮೃತ, ದೇವರೇನಿದ್ದಾನೆ ಆ ತಾಪ ಇಲ್ಲ. ಅವನಿಗೆ ಯಾರು ಪ್ರಚೋದನೆ ಮಾಡುವವರಿಲ್ಲ. ಹೇಳೋ, ಬೇಗ ಹೇಳೋ, ಇವಾಗ ಸೃಷ್ಟಿ ಶುರು ಮಾಡು ಅಂತ ಎಬ್ಸೋರು ಯಾರಿದ್ದಾರ? ಹೇಳು, ಬೆಳಗಾಯ್ತು, ನಿನ್ನ ಕರ್ತವ್ಯವನ್ನು ನೀನು ಮಾಡಬೇಕು
ಅಂತ ಹೇಳಿ ನಮಗೆಲ್ಲ ಎಬ್ಬಿಸುವವರೊಬ್ಬರು ಬೇಕು. ಹಾಗೆ ದೇವರಿಗೆ ಪ್ರಳಯ ಮುಗಿದು ಸೃಷ್ಟಿಯಾಗುವ ಮುನ್ನ ಎಬ್ಬಿಸ್ಲಿಕ್ಕೆ ಯಾರಿದ್ದಾರಾ? ಅಲ್ಲ, ಇದ್ದಾಳಲ್ಲ ಲಕ್ಷ್ಮೀದೇವಿ. ಅವಳು ವಿನೀತಳಾಗಿ ಕೇಳೋದು, ಅದು ಶ್ರುತಿಗೀತೆ. ದೇವರನ್ನ ಕೊಂಡಾಡಿ ನೀನು ನಮ್ಮಂಥವರ ಅನುಗ್ರಹಕ್ಕಾಗಿ ತೊಡಗಬೇಕು ಅಂತ ಹೇಳಿ ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡೋದು, ಅದು ಅವನು ಕೊಟ್ಟ ಶಕ್ತಿಯಿಂದಲೇ. ಇದು ಅದರಿಂದಾಗಿ ದೇವರು ಅತಪ ನಿಷ್ಕಲ ಸ್ಮೃತಃ ಸೂರ್ಯಮವ್ಯಕ್ತಮಿತ್ಯುಕ್ತಂ ಅತಿ ಸೂರ್ಯಸ್ತು ನಿಷ್ಕಲ. ಇನ್ನು ಸೂರ್ಯ ಯಾವುದು, ಅತಿ ಸೂರ್ಯ ಯಾವುದು ಅಂತ ಕೇಳಿದೆ. ಆ ಪರಿಭಾಷೆಯ ಬಗ್ಗೆ ಹೇಳ್ತೇನೆ ಕೇಳು. ಸೂರ್ಯ ಅಂದ್ರೆ ಏನು? ಸೂರ್ಯ ಅಂದ್ರೆ ಎದುರುಗಡೆ ನಮಗೆ ಬೆಳಕು ಕೊಡುವವನು ಅಂತ ಅಲ್ಲ. ಬೆಳಕು ಕೊಡುವವನು ಹೌದು. ಅವನು ಯಾಕೆ ಸೂರ್ಯ ಅಂದ್ರೆ ಸೂರಿಭಿಹಿ ಗಮ್ಯತೆ ಇತಿ ಸೂರ್ಯ ಸೂರಿಭಿರೀಯತೆ. ಜ್ಞಾನಿಗಳಿಂದ ಹೊಂದಲ್ಪಡ್ತಾನೆ, ಆದ್ದರಿಂದಾಗಿ ಅವನು ಸೂರ್ಯ. ಜ್ಞಾನಿಗಳಿಂದ ಹೊಂದಲ್ಪಡ್ತಾನೆ, ಆದ್ದರಿಂದಾಗಿ ಅವನು ಸೂರ್ಯ. ಸೂರ್ಯಂ ಅವ್ಯಕ್ತಮಿತ್ಯುಕ್ತಂ. ಜ್ಞಾನಿಗಳು ಯಾವುದನ್ನು ತಿಳ್ಕೊಳ್ತಾ ಇರ್ತಾರೆ? ಪ್ರಕೃತಿಯನ್ನ. ಎಷ್ಟು ತಿಳ್ಕೊಂಡ್ರು ಉಂಟಾ? ಮುಗಿತಾ? ಪ್ರತಿಯೊಂದು ಶಾಸ್ತ್ರವೂ ಪ್ರತಿಯೊಂದು ಕ್ಷೇತ್ರವೂ ಸಮುದ್ರ. ನೀವು ಆಧ್ಯಾತ್ಮಿಕಕ್ಕೆ ಹೋಗೋದು ಬೇಡ. ಹೊರಗಡೆಯ ಶಾಸ್ತ್ರಗಳು, ವೈದ್ಯಕೀಯ ಮುಗಿಯತ್ತಾ ತಿಳ್ಕೊಂಡು? ಯಾವುದೇ ಫೀಲ್ಡ್, ವಿಜ್ಞಾನ ಆಗಿರಬಹುದು, ವೈದ್ಯಕೀಯ ಆಗಿರಬಹುದು, ಮನಃಶಾಸ್ತ್ರ ಆಗಿರಬಹುದು, ಯಾವುದೇ ಫೀಲ್ಡ್ ಲೋಕದಲ್ಲಿಯೇ, ಒಂದು ಫಿಸಿಕ್ಸು, ಒಂದು ಕೆಮಿಸ್ಟ್ರಿ, ಎಷ್ಟು ಯಾವುದೂ ಕೂಡ ತಳವೇ ಮುಟ್ಲಿಕ್ಕಾಗಲ್ಲ. ಅದರಿಂದಾಗಿ ಸೂರ್ಯ ಸೂರಿಭಿಹಿ ಈಯತೆ ಗಮ್ಯತೆ. ಯಾವುದು? ಅವ್ಯಕ್ತಂ. ಜ್ಞಾನಿಗಳು ನೋಡಿದರೂ ಕೂಡ ಪೂರ್ತಿಯಾಗಿ ಅರ್ಥವಾಗದೇ ಇರುವುದು, ಅನ್ಫ್ಯಾದಮಬಲ್ ಅಂತಾರಲ್ಲ ಹಾಗೆ, ಅನ್ಫ್ಯಾದಮಬಲ್ ಡೆಪ್ತ್. ಸೂರ್ಯಂ ಅವ್ಯಕ್ತಮಿತ್ಯುಕ್ತಃ. ಇನ್ನು ಅತಿ ಸೂರ್ಯಸ್ತು ನಿಷ್ಕಲಃ. ಸೂರ್ಯನ ಆಚೆ ಇರುವವ ಯಾರು? ದೇವರು. ಜ್ಞಾನಿಗಳೆಲ್ಲ ಯಾವುದನ್ನ ಪ್ರಯತ್ನ ಪಟ್ಟು ತಿಳ್ಕೊಳ್ತಾರೋ ಅದರಿಂದ ಆಚೆಗೂ ಇದ್ದಾನೆ. ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಮ ವಿಜಾನತಾಂ ಅಂತ ಇದ್ದ ಹಾಗೆ. ದೇವರು ಅಂದ್ರೆ ಏನು? ಹಿ ಈಸ್ ನಾಟ್ ನೋನ್ ಅಂಡ್ ಹಿ ಈಸ್ ನಾಟ್ ಆಲ್ಸೋ ಹಿ ಈಸ್ ನಾಟ್ ಅನ್ನೋನ್. ತಿಳಿಯದೇ ಇರೋ ಹಾಗೂ ಇಲ್ಲ, ತಿಳಿದದ್ದು ಅಂತಲೂ ಹೇಳೋ ಹಾಗಿಲ್ಲ. ಸ್ವಲ್ಪ ತಿಳಿದಿದೆ, ಪೂರ್ತಿ ತಿಳಿಯದೇ ಇದೆ. ಹೀಗಾಗಿ ಎರಡೂ ಕೂಡ. ದೇವರು ಜ್ಞಾತನೂ ಹೌದು, ಅಜ್ಞಾತನೂ ಹೌದು. ತಲವಕಾರ ಭಾಷ್ಯದಲ್ಲಿ ಮಧ್ವರು ಹೇಳಲ್ವೇ, ನಾತಿ ವೇದ್ಯೋ ನಚಾವೇದ್ಯ ತಸ್ಮಾತ್ ಸ ಪುರುಷೋತ್ತಮ ನ ಅತಿವೇದ್ಯ ನ ಚ ಅವೇದ್ಯ. ಅದರಿಂದಾಗಿ ಸೂರ್ಯ ಮತ್ತು ಅತಿ ಸೂರ್ಯ ಅನ್ನೋದರಿಂದ ನಾನು ಹೀಗೆ ಹೇಳ್ತಾ ಇದ್ದೇನೆ. ತಥೈವ ವೇದ್ಯಮವ್ಯಕ್ತಂ ವೇದ್ಯ ಪುರುಷ ಉಚ್ಯತೆ. ನೀನು ವೇದ್ಯ ಅವೇದ್ಯ ಅದು ಎರಡು. ವೇದ್ಯ ಅಂದ್ರೆ ಏನು? ತಿಳಿಯಲೇಬೇಕಾದದ್ದು, ತಿಳಿದರೆ ನಮ್ಮನ್ನು ಉದ್ಧಾರದ ಕಡೆಗೆ ಒಯ್ಯುವಂಥದ್ದು. ಅವೇದ್ಯ ಅಂದ್ರೇನು? ತಿಳಿಯಬೇಕು ಅಂತ ಹೇಳಿ ಪ್ರಧಾನವಾಗಿ ಹೊರಡಬಾರದು ಅಂತ. ಪ್ರಕೃತಿ ಇದೆಯಲ್ಲ, ಅದನ್ನು ಎಷ್ಟು ತಿಳಿದರೂ ನಮ್ಮ ಸಾವು ತಪ್ಪಿದ್ದಲ್ಲ, ನಮಗೆ ನಿತ್ಯತ್ವ ಬರುವಲ್ಲ. ದೇವರು ಹಾಗಲ್ಲ. ದೇವರನ್ನು ತಿಳಿದರೆ ನಮಗೆ ಇವತ್ತಲ್ಲ ನಾಳೆ ಸಾಯದಂತೆ ಬದುಕಬಲ್ಲೆವು. ದೇವರನ್ನು ತಿಳಿದರೆ ಆನಂದದಲ್ಲಿ, ಕೊನೆಯಿರದ ಆನಂದದಲ್ಲಿ ಮುಳುಗಬಲ್ಲೆವು. ಬಿಡುಗಡೆ ಅಂತ ಹೇಳ್ತಾರೆ ಅದನ್ನು. ಕೊನೆ ಇರೋದು ಅಂದರೆ ಕಾಲದ ಕೊನೆಯಿರದ ಆನಂದವನ್ನು ಪಡೆಯಬಲ್ಲೆವು.
ಅದರಿಂದಾಗಿ ದೇವರು ವೇದ್ಯ. ಕೇವಲ ಪ್ರಕೃತಿ ಅವೇದ್ಯ. ಯಾಕೆಂದ್ರೆ ಕೇವಲ ಪ್ರಕೃತಿಯನ್ನು ತಿಳಿದು ಕೂಡ ದಡ ಮುಟ್ಲಿಕ್ಕಾಗಲ್ಲ. ಅದರಿಂದ ಜ್ಞಾನವೋ ಆನಂದವೋ ನಮಗೆ ಸಿಗಲ್ಲ. ಆಗಬಹುದು ಒಂದು ಹಂತದ ತನಕ ಬೆರಗು ಹುಟ್ಟಿಸಬಹುದು. ಯಾಕೆ ಅಂದರೆ ಐನ್ಸ್ಟೈನ್ ಮೊದಲಾದವರೆಲ್ಲ ಆ ಬೆರಗಿನ ಹಿಂದೆ ಬಿದ್ದವರೇ. ಅವರ ಪತ್ರಗಳನ್ನು ನೋಡಿ, ಓಪನ್ ಹೈಮರ್ ಆಗಿರಬಹುದು, ಐನ್ಸ್ಟೈನ್ ಆಗಿರಬಹುದು, ನೀಲ್ಸ್ ಬೋರ್ ಆಗಿರಬಹುದು, ಅವರೆಲ್ಲರೂ ಕೂಡ ಆ ನಿಗೂಢದ ಹಿಂದೆ ಬಿದ್ದವರು. ದೇ ಆರ್ ಆಫ್ಟರ್ ಆಫ್ ದ ಸೀಕ್ರೆಸಿ ಆಫ್ ನೇಚರ್. ದೇ ಆರ್ ಆಫ್ಟರ್, ಅವರು ಹಿಂದೆ ಬಿದ್ದಿದ್ದಾರೆ. ಆದರೆ ಎಲ್ಲಿ ತನಕ? ಈ ದೇಹ ಇರೋ ತನಕ. ಈ ದೇಹ ಮುಗಿದ ಮೇಲೂ ಕೂಡ ಅವರು ಈ ಪ್ರಕೃತಿಯ ರಹಸ್ಯದ ಹಿಂದೆ ಬಿದ್ದಿರ್ತಾರೆ ಅಂತ ಅನ್ಕೊಂಡಿದ್ದೀರಾ? ಯಾವುದೋ ಜನ್ಮ ಬರುತ್ತೆ, ಹೋಗಲಿ. ಈ ಜನ್ಮದಲ್ಲಿಯೂ ಕೂಡ ಆನಂದದ ತುತ್ತ ತುದಿಗೇರಿದ್ರ ಅವರು. ಬೆರಗು ಇತ್ತು, ಆನಂದ ಇತ್ತು ಅಂತ ಹೇಳಲಿಕ್ಕೆ ಬರಲ್ಲ. ನಿದ್ರೆಯಲ್ಲಿ ಇದ್ದಂತಹ ಉತ್ಕಟ ಸುಖ ಅವರಿಗೆ ಎಚ್ಚರದಲ್ಲಿ ಇದ್ರೆ ಅದು ಮುಕ್ತಿಯ ಹಾಗೆ. ಅದಾದ್ರೂ ಸಿಕ್ಕಿತ್ತಾ? ಬೆರಗು, ಆ ಬೆರಗಿನ ಒಂದು ಆನಂದ, ಬೆರಗಿನ ಒಂದು ಸಂತಸ, ಆ ಬೆರಗಿನ ಒಂದು ಸಂತಸ ಅವರಿಗೆ. ಬೆರಗೇ ಒಂದು ಸಂತಸ, ಅಚ್ಚರಿಯೇ ಒಂದು ಸಂತಸ. ಅಲ್ಲ, ಬೆರಗೇ ಒಂದು ಸಂತಸ. ಅದೇ ಆ ಅಚ್ಚರಿಯ ಕಡಲಲ್ಲೇ ಮುಳುಗೋಗಿರ್ತಾರೆ. ಅದರಿಂದಾಗಿ ತಿಳಿಯಲೇಬೇಕಾದದ್ದ ಪ್ರಕೃತಿ. ಅದರಿಂದಾಗಿ ತಥೈವ ಅವೇದ್ಯಮವ್ಯಕ್ತಂ. ಅಲ್ಲದೆ ಪ್ರಕೃತಿಯೇ ಅಂತಿಮವಾ? ಪ್ರಕೃತಿಯನ್ನು ತಿಳಿಯೋದು ಯಾಕೆ ಅಂದರೆ ದೇವರನ್ನು ತಿಳಿಲಿಕ್ಕೆ. ಪ್ರಕೃತಿ ಅನ್ನೋದು ದಾರಿಯೇ ವಿನಃ ಗುರಿ ಅಲ್ಲ. ದೇವರನ್ನು ತಿಳಿಯುವ ದಾರಿಯಲ್ಲಿ ದೇವರು ಗುರಿ, ಪ್ರಕೃತಿ ಅನ್ನೋದು ದಾರಿ. ಪ್ರಕೃತಿಯೇ ಅಂತಿಮ ಅಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ತಥೈವ ಅವೇದ್ಯಮವ್ಯಕ್ತಂ ಅಂದ್ರು. ವೇದ್ಯ ಪುರುಷ ಉಚ್ಯತೆ, ವೇದ್ಯ ಪುರುಷ ಉಚ್ಯತೆ. ತಿಳಿಯಲೇಬೇಕಾದದ್ದು, ತಿಳಿದ್ರೆ ಆನಂದ ಆಗುವಂಥದ್ದು, ಸಿಗಲೇಬೇಕಾದದ್ದು ದೇವರು. ಚಲಾಚಲಮಿತಿ ಪ್ರೋಕ್ತಂ ತ್ವಯಾ ತದಪಿ ಮೇ ಶೃಣು. ಇನ್ನು ಚಲಾಚಲ ಅಂತ ಇದೆ. ಚಲ ಮತ್ತೆ ಅಚಲ. ಚಲ ಅಂದ್ರೆ ಯಾವುದು? ಚಲ ಅಂತೂ ಪ್ರಕೃತಿ ಪ್ರಾಹು ಕಾರಣಂ ಕ್ಷೇಪ ಸರ್ಗಯೋ. ಇದರಲ್ಲಿ ಬಹಳ ವಿಚಿತ್ರವಾದ ಒಂದು ಪರಿಭಾಷೆಯನ್ನ ಯಾಜ್ಞವಲ್ಕ್ಯರು ನಮಗೆ ಪರಿಚಯ ಮಾಡಿಸಿಕೊಡ್ತಾರೆ. ಆಶ್ಚರ್ಯ ಆಗುತ್ತೆ ನಮಗೆ. ಆ ಆಶ್ಚರ್ಯವನ್ನು ನಿಮಗೆ ನಾನು ಸರಿಯಾಗಿ ಕನ್ವೆ ಮಾಡ್ಲಿಕ್ಕೆ ಆಗತ್ತೋ ಇಲ್ವೋ ಗೊತ್ತಾಗಲ್ಲ. ಪ್ರತಿ ಸರ್ತಿ ಈ ತರಹದ ಸಂಗತಿಯನ್ನು ಹೇಳುವಲ್ಲಿ ಆಮೇಲೆ ಅಯ್ಯೋ ಅದನ್ನು ಇನ್ನಷ್ಟು ಚೆನ್ನಾಗಿ ಹೇಳ್ಬೋದಿತ್ತಲ್ಲ ಅಂತ ನನಗನ್ಸುತ್ತೆ. ಆ ಒಂದು ಅತೃಪ್ತಿ ಕಾಡುತ್ತೆ. ಪ್ರಕೃತಿ ಅನ್ನೋದು ಚಲ. ಚಲ ಅಂತೂ ಪ್ರಕೃತಿ ಪ್ರಾಹು. ಯಾಕೆ? ಕಾರಣಂ ಕ್ಷೇಪ ಸರ್ಗಯೋ. ಕ್ಷೇಪ ಮತ್ತೆ ಸೃಷ್ಟಿ ಎರಡಕ್ಕೂ ಕಾರಣವಾದ ಪ್ರಕೃತಿಯನ್ನ ಛಲ ಅಂತ ಕರೀತಾರೆ. ಏನದು ಕ್ಷೇಪ ಸರ್ಗಕ್ಕೆ ಕಾರಣ? ಕ್ಷೇಪ ಅಂತಂದ್ರೆ ಆಯಾ ಕಾಲದಲ್ಲಿ ಆಯಾ ವಸ್ತುಗಳನ್ನು ಹುಟ್ಟಿಸುವ ಯೋಗ್ಯತೆ ಆ ಪ್ರಕೃತಿಗೆ ಬರುತ್ತೆ. ಈಗ ಇದೇ ಪ್ರಕೃತಿಯೇ ಆಗಲೂ ಇದ್ದದ್ದೇ, ಹೌದಾ?
ಎಷ್ಟೋ ವರ್ಷಗಳ ಹಿಂದೆ, 500 ವರ್ಷಗಳ ಹಿಂದೆ ಯಾಕೆ ಪ್ಲಾಸ್ಟಿಕ್ ಆವಿಷ್ಕೃತ ಆಗಲಿಲ್ಲ? ಅವಾಗಲೂ ಇದೆಲ್ಲ ಇತ್ತೆ. ಲಿಥಿಯಂ ಬ್ಯಾಟರಿಯನ್ನ ಯಾಕೆ ತೆಗಿಲಿಕ್ಕೆ ಆಗಲಿಲ್ಲ? ಆಗಲೂ ಇದು ಇತ್ತೆ. 500-600 ವರ್ಷಗಳ ಹಿಂದೆ ಇತ್ತು. ಆದರೆ ಆ ಪ್ಲಾಟಿನಮ್ ಅನ್ನ ಬಳಸಿಕೊಂಡು ಕಂಪ್ಯೂಟರು ಅಥವಾ ಆ ಸ್ಕ್ರೀನ್ಗಳಿಗೆ ನಾವು ಅದನ್ನ ಅಪ್ಲೈ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ? ಅವಾಗ ಕಾರಣತ್ವ ಇರಲಿಲ್ವಾ? ನಮಗೆ ಪ್ರಜ್ಞೆ ಬರಲಿಲ್ವಾ? ಪ್ರಜ್ಞೆ ಇದ್ರೂ ಕಾರಣತ್ವ ಇರಲಿಲ್ವಾ? ಈ ಕೆಲವು ಕಾಲ ಕಳೆದ ಮೇಲೇನೆ ಈ ಒಂದು ಆವಿಷ್ಕಾರ ಯಾಕಾಗತ್ತೆ? ಮೊದಲು ಅದೇ ಪ್ರಕೃತಿ ಇದ್ದದ್ದು. ಈ ಕಾಲಕ್ಕೆ ತಕ್ಕ ಹಾಗೆ ಈ ಗುಣ ಬರಬೇಕು ಅಂತ ಹೇಳಿ ಯಾರು ಇದನ್ನ ಹಾಕ್ತಾನೆ? ಇದೇ ಪ್ರಕೃತಿಯಲ್ಲಿ ಇಷ್ಟು ಕಾಲ ಆದ ಮೇಲೆ ಈ ವಸ್ತು ಆವಿಷ್ಕೃತವಾಗಿ ಈ ಫಲಿತಾಂಶ ಬರಬೇಕು ಅನ್ನುವ ಟೈಮನ್ನ ಸೆಟ್ ಮಾಡಿದ ಮಹಾನುಭಾವ ಯಾರು? ಈ 2 ಪದ ಇದೆಯಲ್ಲ, ಕಾಲಕ್ಕೆ ತಕ್ಕ ಹಾಗೆ ಶಕ್ತಿಯ ಕ್ಷೇಪ. ಆ ಕ್ಷೇಪ, ಆ ಶಕ್ತಿಯನ್ನ ಈ ಕಾಲದಲ್ಲಿ ಹಾಕೋದು, ಅದನ್ನ ಏನಂತ ಕರೀತಾರೆ? ಕ್ಷೇಪ. ಆಯ್ತಾ? ಪ್ರಕೃತಿಯಲ್ಲಿ ಅದಿದೆ, ಕಾರಣದ ಕ್ಷೇಪ. ಆಮೇಲೆ ಸರ್ಗ, ಈ ವಸ್ತು ಇದ್ರೂ ಕೂಡ ಇದೇ ಟೈಮಿನಲ್ಲಿ ಹೀಗೆ ಬರುತ್ತೆ. ಈ ಟೈಮು ಬಿಟ್ಟು ಬರಲ್ಲ. ಈ 2 ಅದ್ಭುತವಾದ ಶಬ್ದ, ಕ್ಷೇಪ ಮತ್ತೆ ಸರ್ಗ ಅಂತ. ಇದು ಪ್ರಕೃತಿಯಲ್ಲಿ ಕಾಲಬದ್ಧವಾದ, ಕಾಲನಿಯತವಾದ ಕಾರಣತ್ವ. ಅದೇ ನಾ ಹೇಳಿದ್ನಲ್ಲ, ಈಗಲೇನೆ ಮೊಬೈಲ್ಗೆ ಕಾರಣವಾಗುವ, ಕಂಪ್ಯೂಟರ್ಗೆ ಕಾರಣವಾಗುವ, ಟೆಕ್ನಾಲಜಿ ಬೇರೆ ಬೇರೆ ತರಹ ಬೆಳೆದುಕೊಳ್ಳುವ ಮೂಲಭೂತ ವಸ್ತುಗಳ ಆವಿಷ್ಕಾರ ಈಗ ಆಗ್ತಾ ಇರೋದು ಪ್ರಕೃತಿಯಲ್ಲಿ. ಅದು ಹಿಂದೆ ಇರಲಿಲ್ವಾ? ಹುಡುಕುವವರು ಇರಲಿಲ್ವಾ? ಯಾವ ಅನಾದಿ ಕಾಲದಿಂದ ಇನ್ವೆಂಟರ್ಸ್ ಇರ್ತಾರೆ, ಅನಾದಿ ಕಾಲದಿಂದ ಸರ್ಚ್ ಮಾಡ್ತಾ ಇದ್ದಾರೆ, ಅನ್ವೇಷಣೆ ಮಾಡ್ತಾ ಇದ್ದಾರೆ. ಅನ್ವೇಷಕರು ಅನಾದಿ ಕಾಲದಿಂದ ಇದ್ದಾರೆ. ಆಗ ಯಾಕೆ ಬರಲಿಲ್ಲ? ಇದೆಲ್ಲ ನಮ್ಮನ್ನ ಕಾಡುತ್ತೆ. ಅದಕ್ಕೊಂದು ಉತ್ತರವನ್ನ ಹೇಳಬಹುದು. ಪ್ರಕೃತಿ ಈ ಕಾಲಕ್ಕೆ ಈ ಕ್ಷೇಪ, ಈ ಕಾರಣತ್ವದ ಕ್ಷೇಪ. ಕ್ಷೇಪ ಅಂದ್ರೆ ಇಡುವಿಕೆ. ಈ ಪ್ರಕೃತಿ ಈ ಕಾಲಕ್ಕೆ ಈ ಕಾರಣ, ಇದಕ್ಕೆ ಕಾರಣ ಆಗಬೇಕು ಅನ್ನುವಂತಹ ಒಂದು ಚಿಂತನೆ, ಅದನ್ನು ಕ್ಷೇಪ ಅಂತ ಕರೀತಾರೆ. ಆಮೇಲೆ ಈ ಕಾಲಕ್ಕೇನೆ ಪ್ರಕೃತಿ ಹೀಗೆ ಮಾಡ್ಬೇಕು ಅಂದ್ರೆ ಕೆಲವು ಕಾಲ ಕಳೆದ ಮೇಲೇನೇ ಆಗಬೇಕು. ದೇವರು ಕೂಡ ಆಲ್ ಆಫ್ ಎ ಸಡನ್ ಸೃಷ್ಟಿ ಮಾಡಿದ್ದಲ್ಲ. 7 ದಿವಸ ದೇವರು ಸೃಷ್ಟಿ ಮಾಡಿದ, ಆಮೇಲೆ 1 ದಿವಸ ರೆಸ್ಟ್ ತಗೊಂಡ, ಅದೇ ಸಬ್ಬತ್ತಾಯಿತು. ನಾವಂತೂ ಹೇಳಲ್ಲಪ್ಪ. ಹೀಗಿದೆ, ದೇವರು ನಿರಂತರ ಸೃಷ್ಟಿ ಮಾಡಿ 1 ದಿವಸ ರೆಸ್ಟ್ ತಗೊಂಡ. ಆ ಸಬ್ಬತ್ ಮೊದಲು ಶುಕ್ರವಾರ ಇತ್ತು. ಓಲ್ಡ್ ಟೆಸ್ಟಮೆಂಟ್ ಪ್ರಕಾರ ಡೇ ಆಫ್ ಸಬ್ಬತ್ ವಾಸ್ ಫ್ರೈಡೆ. ದೆನ್ ಇಟ್ ಹ್ಯಾಸ್ ಬಿಕಮ್ ಸಂಡೇ. ಭಾನುವಾರ ಆಗೋಯ್ತದು. ಹೀಗೆ ಬದಲಾಯಿತು. ನಾವು ಆ ತರಹ ಹೇಳಲ್ಲ. ದೇವರು ಒಂದು ಕ್ರಮವನ್ನು ರೂಢಿಸಿದ್ದಾನೆ, ಒಂದು ಆರ್ಡರ್. ಈ ಅವಸ್ಥೆಗಳನ್ನೇ ಹಾದು ಹೋಗಬೇಕು ಅಂತ. ಒಂದು ಮರ ಆಗಬೇಕು ಅಂತಾದ್ರೆ ಮೊಳೆತು ಭೂಮಿಯೊಳಗಡೆ ಬಿದ್ದು ಬೀಜವಾಗಿ ಮೊಳೆತು ಹೀಗೆಲ್ಲ ಆಗಬೇಕು ಅಂತ.
ಅದೇ ರೀತಿ ಕ್ರಮ ದೇವರು ಅಳವಡಿಸಿದ್ದಾನೆ. ಇದನ್ನ ಸರ್ಗ ಕಾಲ ಸರ್ಗ. ಪ್ರತಿಯೊಂದಕ್ಕೂ ಒಂದು ಕಾಲ ಸೆಟ್ ಇದೆ. ಬಿಸಿಯಾಗಿದ್ದು ಈ ಫ್ಯಾರೆನ್ ಹೀಟಿನಲ್ಲಿ ಬಿಸಿಯಾಗಿದ್ದು ಈ ಕಾಲಕ್ಕೆ ಒಣಗಬೇಕು ಅಂತ, ಅದು ಸರ್ಗ, ಕಾಲ ಸರ್ಗ. ಅಕ್ಷೇಪ ಸರ್ಗಯೋ ಕರ್ತ ನಿಷ್ಕಲ ಪುರುಷ ಸ್ಮೃತಃ. ಆದರೆ ದೇವರ ಸೃಷ್ಟಿಕ್ರಿಯೆ ಮತ್ತೆ ಪ್ರಳಯ ಕ್ರಿಯೆಗೆ ಕಾಲದ ನಿರ್ಬಂಧ ಇಲ್ಲ. ಅದಕ್ಕಾಗಿ ನೀವು ನೋಡಿದ್ರೆ ದೇವರ ಸೃಷ್ಟಿ ಅನ್ನೋದು ಸಂಹಾರವನ್ನು ಒಳಗೊಂಡಿರುತ್ತೆ. ಸಂಹಾರ ಅಂದ್ರೆ ಸೃಷ್ಟಿಯನ್ನು ಒಳಗೊಂಡಿರುತ್ತೆ. ದೇವರ ಆ ಕ್ರಿಯೆಯಲ್ಲಿ ಕ್ರಮಿಕತೆ ಇರಬೇಕು ಅಂತ ಇಲ್ಲ. ಉದಾಹರಣೆಗೆ ಸೃಷ್ಟಿ ಅಂದ್ರೆ ಪ್ರಳಯದ ನಾಶ, ಪ್ರಳಯ ಅಂದ್ರೆ ಸೃಷ್ಟಿಯ ನಾಶ ಅಂತ ಅರ್ಥ ಆಗತ್ತೆ. ಹೀಗೆ ದೇವರ ಅತ್ಯದ್ಭುತವಾದ ಶಕ್ತಿ ಅದು. ಯೋಚನೆ ಮಾಡಿದ್ರೆ ಗಾಬರಿ ಆಗಲ್ವ ನಿಮಗೆ? ಆಚಾರ್ಯರು ಸುಮ್ಮನೆ ಹೇಳಿದ್ದಲ್ಲ, ದೇವರಿಗೂ ದೇವರ ಗುಣಗಳಿಗೂ ಭೇದ ಇಲ್ಲ, ದೇವರಿಗೂ ದೇವರ ಕ್ರಿಯೆಗಳಿಗೂ ಭೇದ ಇಲ್ಲ ಅಂತ. ಹಾಗಾದ್ರೆ ಸಂಹಾರ ಅಂತನ್ನೋದು ಅನುಗ್ರಹವ ಅಂದ್ರೆ ಹೌದು, ಅನುಗ್ರಹ ಅನ್ನೋದು ಸಂಹಾರವೇ, ದೋಷ ಸಂಹಾರ. ನಿಗ್ರಹ ಅಂತನ್ನೋದು ದೋಷಗಳ ಉದ್ಭಾವನ. ಸೊ ದೇವರ ಕ್ರಿಯೆಯನ್ನ ಹೀಗೆ ಅಂತ ಹಿಡಿದಿಡ್ಲಿಕ್ಕೆ ಬರಲ್ಲ. ಅದನ್ನ ಯಾಜ್ಞವಲ್ಕ್ಯರು ನಿರೂಪಣೆ ಮಾಡಿದ್ರು. ಅಕ್ಷೇಪ ಸರ್ಗಯೋ ಕರ್ತ ನಿಷ್ಕಲ ಪುರುಷ ಸ್ಮೃತಃ ಅಜಾವುಭಾವನಾದಿ ಚ ಅಕ್ಷಯೌ ಚಾಪ್ಯುಭಾವಪಿ ಅಮೂರ್ತಾವಪ್ಯುಭೌ ಪ್ರಾಹು ಅಧ್ಯಾತ್ಮಗತಿ ನಿಶ್ಚಯಾ. ಅಜಾವುಭಾವನಾದಿ ಚ, ಇಬ್ಬರೂ ಹುಟ್ಟದವರು, ಇಬ್ಬರೂ ಅನಾದಿಗಳು, ಇಬ್ಬರೂ ಅಕ್ಷಯರು, ಇಬ್ಬರೂ ಅಮೂರ್ತರು ಅಂತ ಹೇಳ್ತಾರೆ. ಅಕ್ಷಯತ್ವಾತ್ ಪ್ರಜನನೇ ಅಜಮತ್ರಾಹುರವ್ಯಯಂ ಅಕ್ಷಯಂ ಪುರುಷಂ ಪ್ರಾಹು ಕ್ಷಯೋ ಯಸ್ಯ ನ ವಿದ್ಯತೆ. ಆದರೆ ಇವನು ಪ್ರಜ್ಞೆಯಿಂದ ನಾನು ನಾಶ ಆಗ್ತೇನೆ ಅಂತ ಅಂದುಕೊಳ್ತಾನೆ. ಪ್ರಕೃತಿಗೆ ಪ್ರಜ್ಞೆಯೇ ಇಲ್ಲ, ಹೀಗಾಗಿ ಅಕ್ಷಯರಲ್ಲ. ದೇವರಿಗೆ ಪ್ರಜ್ಞೆಯೂ ನಾಶ ಆಗಲ್ಲ, ದೇಹವೂ ನಾಶ ಆಗಲ್ಲ, ಅದರಿಂದಾಗಿ ದೇವರು ಅಕ್ಷಯ. ಗುಣಕ್ಷಯತ್ವಾತ್ ಪ್ರಕೃತಿ ಕರ್ತೃತ್ವಾತ್ ಅಕ್ಷಯಂ ಬುಧಾಃ ಯೇಷಾ ತೇನ್ವೀಕ್ಷಿಕೀ ವಿದ್ಯಾ ಚತುರ್ಥೀ ಸಾಂಪರಾಯಿಕೀ. ಗುಣಕ್ಷಯತ್ವಾತ್ ಪ್ರಕೃತಿ ಕರ್ತೃತ್ವಾತ್ ಅಕ್ಷಯಂ ಬುಧಾಃ. ಸತ್ವರಜಸ್ತಮೋ ಗುಣಗಳ ಕ್ಷಯ ಅನ್ನೋದು ಪ್ರಕೃತಿಗಿದೆ. ದೇವರಿಗೆ ಆ ತರಹದ ಕ್ಷಯ ಇಲ್ಲ, ಕರ್ತೃತ್ವ ಹಾಗೇ ಇರುತ್ತೆ. ಅದರಿಂದಾಗಿ ದೇವರು ಅಕ್ಷಯ. ಯೇಷಾ ತೇನ್ವೀಕ್ಷಿಕೀ ವಿದ್ಯಾ ಚತುರ್ಥಿ ಸಾಂಪರಾಯಿಕಿ. ಹೀಗೆ ಆ ವಸ್ತುಗಳ ಹಿಂದೆ ನಿರ್ವಚನದ ಮೂಲಕ ಆ ವಸ್ತುಗಳ ಗುಣವನ್ನ ಡಿಸ್ಕ್ರೈಬ್ ಮಾಡುವುದನ್ನ ಆನ್ವೀಕ್ಷಿಕಿ ಅಂತ ಕರೀತಾರೆ. ಅನುವೀಕ್ಷಿಕ ಅದು ಆನ್ವೀಕ್ಷಿಕಿ ಆಗತ್ತೆ. ಆ ವಸ್ತುವನ್ನ ತಿಳಿದ ಮೇಲೆ ಅದರ ಬಗ್ಗೆ ಏನೊಂದು ಇನ್ಸೈಟ್ ಇರುತ್ತೆ, ಆ ಪದದ ಹಿಂದೆ ಬಿದ್ದು ಆ ವಸ್ತುವಿನ ಗುಣವನ್ನ ಚಿಂತನೆ ಮಾಡೋದೇನಿರುತ್ತೆ ಅದು ಆನ್ವೀಕ್ಷಿಕಿ. ಭೌತಶಾಸ್ತ್ರವೇ ಇಲ್ಲ ಅನ್ನಲ್ಲ, ಆದರೆ ನಮ್ಮ ಫಿಸಿಕ್ಸು ಸೌಲಭ್ಯಗಳನ್ನು ಹುಡುಕೋದ್ರಲ್ಲಿ ತನ್ಮಯವಾಗಿದೆ. ವಸ್ತುವನ್ನ ಯಥಾರ್ಥವಾಗಿ ತಿಳಿಬೇಕು ಅಂತ ಇಲ್ಲ. ಅಲ್ಲ, ತಿಳಿದಿದೆ ಅಂತ ಹೇಳ್ತಾರಲ್ಲ ಅಂದ್ರೆ ತಿಳಿಯೋದು ಯಾಕೆ ಅಂದ್ರೆ ಸೀಮಿತವಾದ ದೃಷ್ಟಿ, ನಮಗಿದರಿಂದ ಪ್ರಯೋಜನ ಆಗಬೇಕು. ನಿಮಗೆ ಕಾರ್ಲ್ ಸೇಗನ್ ಗೊತ್ತಿರ್ತಾನೆ, ಕಾಸ್ಮೋಸ್ ಅಂತ ಹೇಳಿ ಒಂದು ಗ್ರಂಥ ಬರೆದವನು. ಅವನು ಹೇಳ್ತಾನೆ, ಆಧುನಿಕ ವಿಜ್ಞಾನ ಇರೋದೇ ಡಿಸ್ಟ್ರಕ್ಷನ್ಗಾಗಿ, ಆಯುಧಗಳು ಬಿಟ್ಟು ಬೇರೆ ಏನನ್ನು ಉತ್ಪಾದನೆ ಮಾಡ್ತಾ ಇಲ್ಲ ಅಂತ. ಅವನೊಬ್ಬ ವಿಜ್ಞಾನಿ. ಅವನು
ಕಾರ್ಲ್ ಸೇಗನ್ ನಾಸ್ತಿಕ ಅಷ್ಟೇ ಅಲ್ಲ, ವಿಜ್ಞಾನಿ. ನಮ್ಮಲ್ಲಿನ ನಾಸ್ತಿಕರ ತರಹ ಅಲ್ಲ ಅವನು, ಸುಡೋ ಸೈಂಟಿಸ್ಟ್ ಅಲ್ಲ ಅವನು. ಇವರಿಗೆ ಬೇಕಾದಾಗ ವಿಜ್ಞಾನ ಬೇಕು, ಬೇಕಾದಾಗ ಬೇಡ. ವಿಜ್ಞಾನವನ್ನು ಪ್ರತಿಭಟಿಸಿ ಪುಸ್ತಕ ಬರೀತಾರೆ ಇವರು. ವಿಜ್ಞಾನವನ್ನು ಪ್ರತಿಭಟಿಸಿ ಪುಸ್ತಕ ಬರೀತಾರೆ. ಅನ್ಯಾಯ, ಅಕ್ರಮ, ವಿಜ್ಞಾನದ ದಬ್ಬಾಳಿಕೆ ಅಂತೆಲ್ಲ ಬರೀತಾರೆ. ಸೇಮ್ ಟೈಮ್ ವಿಜ್ಞಾನ ಮುಂದುವರೆದಿದೆ, ದೇವರಲ್ಲಿ ಅಂತ ಕೇಳ್ತಾರೆ. ವಿಜ್ಞಾನದ ದಬ್ಬಾಳಿಕೆ, ವಿಜ್ಞಾನದಿಂದ ಶೋಷಣೆ ಎಲ್ಲ ಆದ ಮೇಲೆ ಆ ವಿಜ್ಞಾನ ದೇವರನ್ನ ಕಾಣಿಸಿಕೊಡೋದು, ನಿರಾಕರಣೆ ಮಾಡೋದಕ್ಕೆ ಅರ್ಥವೇ ಇಲ್ಲ. ಇವರು ಅಪಾರ್ಚುನಿಸ್ಟ್ಗಳು. ನಮ್ಮ ಎಡಗಡೆಯವರು ಏನಿದ್ದಾರೆ ಲೆಫ್ಟಿಸ್ಟು, ಅಪಾರ್ಚುನಿಸ್ಟ್. ಇನ್ನು ಪಾಪ ರೈಟಿಸ್ಟರದ್ದು ಇನ್ನೂ ಭೀಕರ ಸಮಸ್ಯೆ. ಅವರಿಗೆ ಅವ್ರ ಗ್ರಂಥ ಗೊತ್ತಿಲ್ಲ. ಆಮೇಲೆ ಇದ್ದ ಇನ್ವೆನ್ಷನ್ ಎಲ್ಲ ನಮ್ಮಲ್ಲಿ ಮೊದಲೇ ಇತ್ತು, ನಿಮ್ಮ ಮೊದಲೇ ಇದ್ರೆ ಯಾಕಪ್ಪ ಈ ತನಕ ಕಾಯ್ತಾ ಇದ್ದೀರಾ? ಅವ್ರು ಯಾರೋ ಕಂಡಿಡಿದ ಮೇಲೆ ನಮಗೂ ಗೊತ್ತಿತ್ತು ಅಂದ್ರೆ ಏನು ಹೇಳೋದು? ನಮ್ಮಲ್ಲಿ ಒಬ್ರಿದ್ರು, ಏನಾದರೂ ಒಂದು ಘಟನೆ ಆದ ಕೂಡಲೇ ನಂಗೆ ಮೊದಲೇ ಅನುಮಾನ ಇತ್ತು, ನಾನು ಇವ್ರ ಹತ್ರ ಹೇಳಿದ್ದೆ ಕೇಳು ಅಂತ ಅವ್ರ ಹೆಂಡ್ತಿನ ತೋರಿಸೋರು. ಪಾಪ ಅವ್ರ ಹೆಂಡ್ತಿ ಹೌದು ಅಂತ ಅನ್ನೋರು. ಆ ತರಹ. ಹಾಗೆ ನೀವು ಮೊದಲೇ ಅಷ್ಟು ಜ್ಯೋತಿಷ ಜ್ಞಾನ ಇದ್ರೆ ಮೊದಲೇ ಹೇಳ್ಬೋದಲ್ಲ, ಉಪಕಾರ ಮಾಡ್ಬೋದಿತ್ತಲ್ಲ. ನಮ್ಮ ರೈಟಿಸ್ಟರದ್ದು ಹಣೆ ಬರಹ ಹಂಗೆ. ಇನ್ನು ಲೆಫ್ಟಿಸ್ಟರದ್ದು ಹೆಂಗ್ ಬೇಕೋ ಹಂಗೆ ತಿರುಗ್ತಾರೆ, ಅವ್ರಿಗೆ ಏನ್ ಬೇಕೋ ಅದನ್ನು ಮಾಡ್ತಾರೆ. ಎಲ್ಲ ಸಮಸ್ಯೆಗಳು. ಯಾಕೆ ಹೇಳಿದ್ದು ನಾನು ಅಂತಂದ್ರೆ, ಆನ್ವೀಕ್ಷಿಕಿ ಅಂತಂದ್ರೆ ಭೌತಶಾಸ್ತ್ರದ ಹಿನ್ನೆಲೆಯಲ್ಲಿ ವಸ್ತುಗಳ ಗುಣವನ್ನ, ಸಮಗ್ರ ಪ್ರಕೃತಿಯ ಗುಣವನ್ನ, ಅಷ್ಟೇ ಅಲ್ಲದೆ ಪ್ರಕೃತಿಯ ಆಚೆ ಇರುವ ವಿಜ್ಞಾನವನ್ನ, ದೇವರನ್ನ ಡಿಕೋಡ್ ಮಾಡುವಂಥದ್ದು ಆ ಶಬ್ದದ ಮೂಲಕ. ಶಬ್ದ ಅನ್ನೋದು ನಮಗೆ ಬಹಳ ಪ್ರಧಾನ. ಶಬ್ದವೇ ಪ್ರಮಾಣ. ಯಾಕೆ ಅಂದ್ರೆ ಅಟ್ಲೀಸ್ಟ್ ಹೀಗೆ ಹೇಳಿದೆ. ಮೊನ್ನೆ ನಾನು ಏನೋ ನೋಡ್ತಾ ಇದ್ದೆ, ಈ ಅಮೇರಿಕನ್ನರಿದಾರಲ್ಲ, ಅವರು ವಿಶ್ವೋದ್ಧಾರಕರಾಗಿ ಪೋಸ್ ಕೊಡ್ತಾರೆ. ಅವರು ಟೈಮ್ ಟ್ರಾವೆಲ್ ಮೂಲಕ ಎಲ್ಲಿಗೋ ಹೋಗೋದು ಬರೋದು ಎಲ್ಲ ಮಾಡಿ ನಥಿಂಗ್ ಈಸ್ ರೆಕಾರ್ಡೆಡ್ ಅಂತಾರೆ. ಮುಂದಾಗಲಿರುವ ಯಾವುದೂ ಕೂಡ ದಾಖಲಾಗಿಲ್ಲ. ನಾವು ಅದನ್ನ ವಿ ಕ್ಯಾನ್ ಚೇಂಜ್ ದ ಫೇಟ್. ಎಲ್ಲ ವಿನಾಶಗಳನ್ನ ನಾವು ತಪ್ಪಿಸಬಲ್ಲೆವು ಅಂತಾರವರು. ಟೈಮ್ ಟ್ರಾವೆಲ್ ಅಂತ ಯಾವುದೋ ಒಂದು ಯಂತ್ರ, ಅದರೊಳಗಡೆ ಕೂತ್ಕೊಳ್ತಾನೆ, ಮುಂದೇನಾಗತ್ತೆ ಅಂತ ಗೊತ್ತಾಗತ್ತೆ, ಅದನ್ನು ಅವನು ಬದಲಾಯಿಸ್ತಾನೆ. ಇವರೆಲ್ಲರೂ ಆನ್ವೀಕ್ಷಿಕೆಯನ್ನ ಬೆಂಬಲಿಸಿಲ್ಲ. ನಮ್ಮಲ್ಲಿ ಆನ್ವೀಕ್ಷಿಕೆ ಅಂದ್ರೆ ಏನು? ಶಬ್ದದ ಮೂಲಕ ಆ ವಸ್ತುವಿನ ಗುಣವನ್ನು ತಿಳಿಯೋದು, ಆ ಶಬ್ದವನ್ನು ಒಡೆಯೋದು. ಅಣುವನ್ನು ಒಡೆದರೆ ಸರ್ವನಾಶ ಆಗಬಹುದು. ನಾವಿಲ್ಲಿ ಶಬ್ದವನ್ನು ಒಡೆದ್ರೆ ಅಜ್ಞಾನ ನಾಶ ಆಗತ್ತೆ. ನಾವು ಸುಖವಾಗಿರ್ತೀವಿ, ಬೇರೆಯವರು ಸುಖವಾಗಿರ್ತಾರೆ. ಏನಂತೀರಾ? ಅದರಿಂದ ಏಷಾತೇನ್ವೀಕ್ಷಿಕಿ ಆನ್ವೀಕ್ಷಿಕಿ ಅಂತನ್ನೋದಕ್ಕೆ ನಾನು ನಿರೂಪಣೆ ಮಾಡಿದ್ದು. ಆನ್ವೀಕ್ಷಿಕಿ ಅಂತ ಹೇಳಿದ್ರೆ ಆ ಶಬ್ದದ ಬಗ್ಗೆ ಹೇಳಬೇಕಿದೆ ನಿಮಗೆ. ಆನ್ವೀಕ್ಷಿಕಿ ಅಂತಂದ್ರೆ ಸಾಮಾನ್ಯವಾಗಿ ತರ್ಕಶಾಸ್ತ್ರ ಅಂತ. ಆನ್ವೀಕ್ಷಿಕಿ ನೀವು ಕಣಾದನ ಶಾಸ್ತ್ರವನ್ನು ಅಥವಾ ಗೌತಮರ ಸೂತ್ರವನ್ನು ಆನ್ವೀಕ್ಷಿಕಿ ಅಂತ ಕರೀತಾರೆ ಇವರು.
ಮತ್ತೆ ನಮ್ಮದೇ ಆನ್ವೀಕ್ಷಿಕೆ ಅಂತ ಇವರೆಲ್ಲ ಹೇಳ್ತಾರೆ. ಯಾರು ಈ ಪ್ರಾಚೀನ ಪಂಡಿತರೆಲ್ಲ ಆನ್ವೀಕ್ಷಿಕೆ ತರ್ಕಶಾಸ್ತ್ರ ಬೇಕೇ ಬೇಕು ಅಂತ ಹೇಳ್ತಾರೆ. ಇವತ್ತಿಗೂ ಸಾಂಪ್ರದಾಯಿಕ ವಿದ್ಯಾಪೀಠಗಳಲ್ಲಿ ತರ್ಕಶಾಸ್ತ್ರ ಓದಿದ್ರೆ ಅವನು ಭೂತಳದ ಬೃಹಸ್ಪತಿ. ನಮ್ಮ ಪರಮ ಗುರುಗಳಿಗೂ ಆ ಭ್ರಮೆ ಇತ್ತು. ಇವರು ತರ್ಕಶಾಸ್ತ್ರ ಓದಿದ್ರೆ ಮುಗೀತು, ಅವನು ಏನು ಬೇಕಾದ್ರೆ ಕೊಡ್ಬೋದು ಅವನಿಗೆ, ಈ ಭ್ರಮೆ. ಆದ್ರೆ ಅದು ಆನ್ವೀಕ್ಷಿಕೆಯೇ ಅಲ್ಲ ಅಂತಾರೆ ಆಚಾರ್ಯರು. ಆನ್ವೀಕ್ಷಿಕೆ ಅಂತ ಹೇಳಿದ್ರೆ ದತ್ತಾತ್ರೇಯ ನಾಮಕ ಪರಮಾತ್ಮ ಹೇಳಿದ್ದು. ನಾರಾಯಣ ಪರಮಾತ್ಮ ಹೇಳಿದ್ದು. 50 ಕೋಟಿ ವಿಸ್ತಾರಾತ್ ನಾರಾಯಣ ತನೌ ಕೃತಾತ್ ಬ್ರಹ್ಮತರ್ಕ. ಬ್ರಹ್ಮತರ್ಕ ಏನಿದೆ, ನಾರಾಯಣ ಬದರಿ ನಾರಾಯಣ ಏನಿದ್ದಾನೆ ಅವನು 50 ಕೋಟಿ ಶ್ಲೋಕಗಳಲ್ಲಿ ಇದನ್ನು ಮುಂದೆ ಇಟ್ಟಿದ್ದಾನಂತೆ. ಎಲ್ಲಿಂದ ತಿಳ್ಕೊಳ್ಳೋದ್ರಿ ನಾವು? ಅದನ್ನ ಉದ್ಧೃತ್ಯ ಪಂಚತಾಹಸ್ರಂ ಚಕ್ರೇ ವೈ ಬಾದರಾಯಣ. ವೇದವ್ಯಾಸರು ಅದನ್ನು 5,000 ಇಳಿಸಿದ್ರಂತೆ. ಆ 5,000 ಶ್ಲೋಕಗಳೇನಿದೆ ಅದರೆಲ್ಲದರ ಕಂಡೆನ್ಸ್ಡ್ ಫಾರ್ಮ್ ಅಥ ಅಂತೆ. ಯಾರಿಗೂ ಗೊತ್ತು? ಅತಃ ಅಥಾತೋ ಬ್ರಹ್ಮ ಜಿಜ್ಞಾತ ಅಂತೀವಲ್ಲ, ಅತಃ ಅಂದ್ರೆ ಈ ಕಾರಣದಿಂದ ಅಂದ್ರೆ 5,000 ಶ್ಲೋಕಗಳ ಸಾರ ಅಂತದು. ನಮಗೆ ಮಧ್ವಾಚಾರ್ಯರು ಈ ವಿಷಯ ಹೇಳಿದ ಮಧ್ವಾಚಾರ್ಯರೇ ಜಿಜ್ಞಾಸಾಧಿಕರಣ ಅನುವ್ಯಾಖ್ಯಾನ ಜಿಜ್ಞಾಸಾಧಿಕರಣದ ಮೊದಲನೆಯ ಪಾದದ ಕಡೆಯಲ್ಲಿ, ಮೊದಲನೇ ಸೂತ್ರ ಜಿಜ್ಞಾಸಾಧಿಕರಣದ ಕಡೆಯಲ್ಲಿ ಆಚಾರ್ಯರು ಇದನ್ನೇ ಹೇಳಿದ್ದಾರೆ. ಬ್ರಹ್ಮತರ್ಕ ನಾರಾಯಣ ಅವನು 50 ಕೋಟಿ ಶ್ಲೋಕಗಳನ್ನು ಬರೆದದ್ದು. ಅದರ ಕಂಡೆನ್ಸ್ಡ್ ಫಾರ್ಮ್ ವೇದವ್ಯಾಸರು 5,000 ಶ್ಲೋಕಗಳಲ್ಲಿ ಬರೆದದ್ದು. ಅದರ ಒಂದು ಸೂಚನೆ ಅತಃ ಅಂತ ಇದೆ. ಎಲ್ಲಿಂದ ತಿಳ್ಕೊಳ್ಳೋದು? ಆಚಾರ್ಯರು ಹೇಳಬೇಕು, ನಾವು ಕೇಳಬೇಕಷ್ಟೆ. ಅದನ್ನಾಗಿ ನಿಜವಾದ ಆನ್ವೀಕ್ಷಿಕೆ ಅಂತಂದ್ರೆ ಅದು ಭೌತಶಾಸ್ತ್ರವೇ. ನಮಗೆ ಈಗ ಇರುವ ಶಾಸ್ತ್ರದ ವಿಸ್ತಾರವನ್ನೇ ಅರ್ಗಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅದರಿಂದಾಗಿ ಇವರೆಲ್ಲ ಈ ಆನ್ವೀಕ್ಷಿಕೆ ಗದಾಧರ ಮೊದಲಾದವರು ಪ್ರವೃತ್ತಿ ಮಾಡಿದ ಅವರು ವ್ಯಾಖ್ಯಾನ ಓದ್ಕೊಂಡಿರ್ತಾರೆ. ಆದಲ್ಲ, ಆನ್ವೀಕ್ಷಿಕೆ ಅಂತಂದ್ರೆ ದತ್ತನಾಮಕ ಪರಮಾತ್ಮ ಪ್ರಹ್ಲಾದನಿಗೆ, ಅಲರ್ಕನಿಗೆ, ಕಾರ್ತವೀರ್ಯಾರ್ಜುನನಿಗೆ ಉಪದೇಶ ಮಾಡಿದ ಆನ್ವೀಕ್ಷಿಕೆ. ಆ ಆನ್ವೀಕ್ಷಿಕೆ ಇದು. ಏಷಾತೆ ಆನ್ವೀಕ್ಷಿಕಿ ವಿದ್ಯಾ ಚತುರ್ಥಿ ಸಾಂಪರಾಯಿಕಿ. ಇದು ಸಂಪರಾಯ, ಮೋಕ್ಷಕ್ಕೆ ಕಾರಣವಾದದ್ದು. ವಿದ್ಯೋಪೇತಂ ಧನಂ ಕೃತ್ವ ಕರ್ಮಣ ನಿತ್ಯ ಕರ್ಮಣಿ ಏಕಾಂತ ದರ್ಶನ ವೇದಾ ಸರ್ವೇ ವಿಶ್ವಾವಸೋ ಸ್ಮೃತಾ. ಓ ವಿಶ್ವಾವಸುವೆ, ಈ ಪ್ರಜ್ಞೆ ಅನ್ನೋದನ್ನ ಅಳವಡಿಸಿಕೊಂಡರೆ ವೇದ ಅನ್ನೋದು ಹಣ. ಏಕಾಂತ ದರ್ಶನ ವೇದಾಹ, ನಿಮಗೆ ನಿಶ್ಚಯವನ್ನು ತಂದುಕೊಡುವಂತಹ ಗ್ರಂಥ ವೇದ. ಅತ್ಯಂತ ಮುಖ್ಯವಾದದ್ದನ್ನು ತೋರಿಸುವ ಗ್ರಂಥ ವೇದ. ಅದರಿಂದ ಈ ಎಲ್ಲ ವೇದ ಅನ್ನೋದು ಹಣ. ಜಾಯಂತೆ ಚ ಮ್ರಿಯಂತೆ ಚ ಯಸ್ಮಿನ್ನೇತೆ ಯತಶ್ಚ್ಯುತಾಃ ವೇದಾರ್ಥಂ ಯೇನ ಜಾನಂತಿ ವೇದ್ಯಂ ಗಂಧರ್ವಸತ್ತಮ. ಮನುಷ್ಯರು ನೋಡಯ್ಯ ಹುಟ್ಟುತ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ. ವೇದಾರ್ಥವನ್ನು ತಿಳಿಯದೆ, ವೇದ್ಯವನ್ನು ತಿಳಿಯದೆ ಹೋದರೆ ಅವರ ಜೀವನ ವ್ಯರ್ಥ. ಇನ್ನೂ ವ್ಯರ್ಥವಾದ ಜೀವನದವರಿದ್ದಾರೆ. ಸಾಂಗೋಪಾಂಗಾನ್ ಪಂಚವೇದಾನ್ ಯೋಧೀತೆ ದ್ವಿಜಸತ್ತಮಃ ವೇದ ವೇದ್ಯಂ ನ ಜಾನೀತೆ ವೇದ ಭಾರವಹೋ ಹಿತಃ. ಅಂಗವನ್ನ, ಉಪಾಂಗವನ್ನ, 5 ವೇದಗಳನ್ನ ಅಧ್ಯಯನ ಮಾಡ್ತಾರೆ. 5 ವೇದ ಅಂತಂದ್ರೆ ಪಂಚರಾತ್ರ, ಮಹಾಭಾರತ ಸೇರಿಕೊಂಡು ಇಲ್ಲಿ ಪಂಚರಾತ್ರ ಅಂತ ಇಟ್ಕೊಳ್ಳಿ.
ಮೂಲ ರಾಮಾಯಣ, ಪೌರುಚೇಯ ವೇದಗಳು 1, ಅಪೌರುಚೇಯ ವೇದ 4, ಒಟ್ಟು ಸೇರಿದರೆ ಪಂಚವೇದ. ಈ ಪಂಚವೇದಗಳನ್ನು ಅಧ್ಯಯನ ಮಾಡಿಯೂ ಕೂಡ ವೇದವೇದ್ಯನನ್ನು ತಿಳಿಯದೆ ಹೋದರೆ ಅವನು ವೇದದ ಭಾರವನ್ನು ಹೊತ್ತ ಕತ್ತೆ. ವೇದ ಭಾರ ಭರಾಕ್ರಾಂತ ಸವೈ ಬ್ರಾಹ್ಮಣ ಗರ್ದಭ. ಅಲ್ಲ, ಈಗ ವೇದ ಭಾರವನ್ನೇ ಹೊರತಾ ಇಲ್ಲ, ಇನ್ನೇನು ಹೇಳೋದು. ನಾನು ಮೊದಲ ಬಾರಿ ಒಂದು ಸ್ವಲ್ಪ ಈ ಗ್ರಂಥವನ್ನೆಲ್ಲ ಓದಿ ಮುಂದೆ ಬಂದ ಮೇಲೆ ನಾವೇನು ಓದ್ತಾ ಇರೋದು ಅಂತ ನೋಡಿ ಗಾಬರಿ ಆಯಿತು ನನಗೆ. ನಮ್ಮ ವಿದೇಶಿಯನೊಬ್ಬ, ಅವನಿಗೆ 18 ಭಾಷೆ, ಅದರಲ್ಲೂ ಕನ್ನಡವೂ ಒಂದು. ವೈದಿಕ ಅಂದ್ರೆ ಅವನು ಹೇಳೋದು ಒಯ್ದು ಇಕ್ಕುವವನು, ವೇದವನ್ನ ಒಯ್ದು ಯಾರಿಗೂ ಸಿಗದಂತೆ ಇಕ್ಕುವವನು ವೈದಿಕ ಅಂತ. ಆ ತರಹ ಆಗಿ ಹೋಯಿತು. ನಾವು ಏನು ಓದ್ತಾ ಇದ್ದೇವೆ ನಾವು ಒಂದು ಗಾಬರಿ ಆಯಿತು ನನಗೆ. ವೇದದ ಅರ್ಥ ಬಿಡಿ, ವೇದವನ್ನೇ ನಾವು ನೋಡ್ತಾ ಇಲ್ಲ. ಅದರಿಂದ ವೇದ ಭಾರವಹ ಯೋಘೃತಾರ್ಥಿ ಖರೀ ಕ್ಷೀರಂ ಮಂಥೇದ್ ಗಂಧರ್ವ ಸತ್ತಮ ವಿಷ್ಠಾಂ ತತ್ರಾನುಪಶ್ಯೇತ ನ ಮಂಡಂ ನಾಪಿವಾಘೃತಂ. ಪರಮಾರ್ಥವನ್ನು ತಿಳಿಯಬೇಕು ಅಂತ ಹೊರಟವರು ವೇದವನ್ನು ಕಡೆಯದಿದ್ದರೆ ಅಥವಾ ವೇದವನ್ನು ಬಿಟ್ಟು ಬೇರೆಯದನ್ನು ಕಡೆದರೆ ಏನಾಗತ್ತೆ? ಬಹಳ ಉಗ್ರವಾಗಿದೆ ಯಾಜ್ಞವಲ್ಕ್ಯರ ಮಾತು. ಘೃತಾರ್ಥಿ ತುಪ್ಪವನ್ನು ಬಯಸಿದವ, ಖರೀ ಕ್ಷೀರಂ ಹೆಣ್ಣು ಕತ್ತೆಯ ಹಾಲನ್ನ ಮಂಥೇತ್ ಕಡೆದರೆ ಸಿಗುವುದೇನು? ವಿಷ್ಠಾಂ ತತ್ರಾನುಪಶ್ಯೇತ. ನಾವು ಈ ಹಾಲು ಕುಡಿಬೇಕು, ಈ ಹಾಲು ಕುಡಿಬಾರದು ಅನ್ನೋದಕ್ಕೆ ಒಂದು ಮಾನದಂಡವನ್ನು ಇಟ್ಕೊಂಡಿದ್ದೀವಿ. ಯಾವ ಹಾಲು ಬೆಣ್ಣೆಯಾಗಿ ತುಪ್ಪವಾಗ್ತದೋ ಅದು ನಮಗೆ ಗ್ರಾಹ್ಯ. ನೀವು ಅಜಾಕ್ಷೀರ, ಖರೀ ಕ್ಷೀರ, ಕತ್ತೆಯ ಹಾಲು ಹೇಳ್ತಾರಪ್ಪ, ಅಲ್ಲಿ ಕತ್ತೆ ಹಾಲು ಕೊಡ್ತೀವಿ ಅಂತ ಮಾರ್ಕೊಂಡು ಹೋಗ್ತಾ ಇರ್ತಾರೆ ಕೆಲವೊಂದು ಕಡೆ. ಅದು ಏನೋ ಗೊತ್ತಿಲ್ಲ, ಕೆಮ್ಮಿ ಕೊಡ್ತಾರಾ? ಓ, ಅದನ್ನ ನಾವ್ಯಾಕೆ ತಗೊಳ್ಳೋಲ್ಲ ಅಂತಂದ್ರೆ ಅದು ಔಷಧಿಯಾಗಿ ಬಳಸಬಹುದೇನೋ, ಆದರೆ ಅದು ತುಪ್ಪವಾಗಲ್ಲ, ಬೆಣ್ಣೆಯಾಗಲ್ಲ. ಹಾಗೆ ವೇದವಲ್ಲದೇ ಇರುವುದನ್ನ ಜ್ಞಾನಕ್ಕಾಗಿ ಮಂಥನ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳುತ್ತಾರೆ. ಇನ್ನೂ ಅನೇಕ ಸಂಗತಿಗಳಿದೆ, ಅದನ್ನ ನಾವು ನಾಳೆ ನೋಡೋಣ. ಯಾಕೆ ಅಂತಂದ್ರೆ ಇದು ಹೋಗತ್ತೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ವಿದ್ಯೆಯ ಒಂದು ಸಂಗತಿಯನ್ನು ತೋರಿಸಿಕೊಂಡು ಜ್ಞಾನದಿಂದ ಮೋಕ್ಷವು ಏನು ವಿಚಿತ್ರವಾದ ಸಂಗತಿಗಳೆಲ್ಲ ಇದೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.